ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕ ಕಡೆಯಿಂದ ನಮಸ್ಕಾರ. ನಮ್ಮ ನಗರಿ ಸಾಂಸ್ಕೃತಿಕ ನಗರಿ. ಮೈಸೂರಿನಲ್ಲಿ ಪ್ರತಿಯೊಬ್ಬರು ಕಾಯುವಂತ ಹಬ್ಬ ಅಂತ ಅಂದ್ರೆ ವಿಶ್ವವಿಖ್ಯಾತ ಮೈಸೂರು ದಸರಾ. ಇಂಥ ಮೈಸೂರು ದಸರಾ ಕಾರ್ಯಕ್ರಮದಲ್ಲಿ ಒಂದೊಂದು ಕಾರ್ಯಕ್ರಮಗಳು ವಿಭಿನ್ನ ವಿಶೇಷವಾಗಿರುತ್ತೆ. ಪ್ರತಿ ವರ್ಷ ನೋಡಿರೋ ಕಾರ್ಯಕ್ರಮ ನೋಡಿದ್ರು ಕೂಡ ಅದರಲ್ಲಿ ಏನೋ ಒಂದು ಖುಷಿ ಸಿಕ್ಕತ್ತೆ. ಅಂಥದೇ ಒಂದು ಕಾರ್ಯಕ್ರಮ ಅಂತ ಅಂದ್ರೆ ಈಗ ಶುರುವಾಗಿರುವಂತಹದ್ದು ಯುವ ಸಂಭ್ರಮ. ದಸರಾದಲ್ಲಿ ಮೊದಲನೇ ಹೆಜ್ಜೆ ಗಜಪಡೆಗಳು ನಮ್ಮ ಮೈಸೂರಿಗೆ ಬರ್ತಿದೆ ಅನ್ನೋದಾದ್ರೆ, ಎರಡನೇ ಹೆಜ್ಜೆ ಯುವ ಸಂಭ್ರಮ ಶುರುವಾಗೋದು. ನಮ್ಮ ಯುವ ಪೀಳಿಗೆಗೆ ಮನೋರಂಜನೆಯ ಮೂಲಕ ಸಾಂಸ್ಕೃತಿಕ ನಗರಿಯಲ್ಲಿ ಒಂದು ಅವಕಾಶಗಳನ್ನ ಕೊಟ್ಟು ಯುವ ಸಂಭ್ರಮವನ್ನ ಹೆಚ್ಚು ಸಂಭ್ರಮಿಸುವಂತಹ ಯುವ ಸಂಭ್ರಮಗೆ ಶೀರ್ಷಿಕೆ ಗೀತೆ ಕೂಡ ಬಂದಿರೋದು ನಮ್ಗೆಲ್ಲರಿಗೂ ಈಗ ಆಲ್ರೆಡಿ ಗೊತ್ತಾಗಿದೆ. ಸೊ ಆ ಹಾಡನ್ನ ವಿಜಯ್ ಪ್ರಕಾಶ್ ಸರ್ ತುಂಬಾನೇ ಎನರ್ಜೆಟಿಕ್ ಆಗಿ ಹಾಡಿದರೆ. ಎಲ್ಲಾ ಕಡೆ ಆ ಒಂದು ಹಾಡು ಎಲ್ಲರ ಬಾಯಲ್ಲಿ ಗುನ್ಗುನಾಯಿಸ್ತಾ ಇದ್ದಾರೆ. ಸೊ ನಮ್ಮ ಮೈಸೂರಿನ ವಿಜಯ್ ಪ್ರಕಾಶ್ ಸರ್ ಹಾಡಿರುವಂತಹ ಈ ಹಾಡಿಗೆ ಸಂಗೀತ ಸಾಹಿತ್ಯ ಕೂಡ ನಮ್ಮ ಮೈಸೂರಿನ ಯುವಕರೇ ಕೊಟ್ಟಿರೋದು. ಅಂತಹ ಕಲಾವಿದರನ್ನ ನಿಮ್ಗೆ ಪರಿಚಯ ಮಾಡಿಸ್ಕೊಡುವಂತಹ ಸದಾವಕಾಶ ನನ್ನ ಕೃತಿಕ ಕುಟೀರ ಯೂಟ್ಯೂಬ್ ಚಾನಲ್ ನಿಂದ. ಸೊ ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಈ ಹಾಡು ಹೇಗ್ ಹುಡ್ತು ನೋಡೋಣ. ನಮಸ್ತೆ. ನಮಸ್ತೆ. ದಸರಾ ಹಬ್ಬದ ಶುಭಾಶಯಗಳು. ನಿಮ್ಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು. ನೋಡಕ್ ಎಷ್ಟು ಸೈಲೆಂಟ್ ಆಗಿದಾರಲ್ವಾ, ಬಟ್ ತುಂಬಾನೇ ಟ್ಯಾಲೆಂಟೆಡ್ ಗೈಸ್. ನಮ್ಮ ಮೈಸೂರವರು ಅಂತಾನೆ ಹೇಳ್ಬೋದು. ನಮ್ಮ ಮೈಸೂರು ಅಂದ್ರೆ ಹಾಗೆ ನೋಡಕ್ಕೆಲ್ಲ ಸೈಲೆಂಟ್ ಇದ್ರೆ ಬಿಂದಾಸ್ ಕೆಲಸ. ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ, ಯಾಕಂತಂದ್ರೆ ಯುವ ಸಂಭ್ರಮ ನಿನ್ನೆ ತಾನೇ ಶುರು ಆಯ್ತು. ವಿಜೃಂಭಣೆಯಿಂದ ಕಲರ್ಫುಲ್ ಆಗಿ ಓಪನ್ ಏರ್ ಥಿಯೇಟರ್ ಅಲ್ಲಿ ಇನಾಗ್ರೇಟ್ ಆದಾಗ ನಾವು ಆ ಹಾಡನ್ನ ಕೇಳ್ತಾ ಇದ್ರಿ. ಸೊ ಆ ಹಾಡಿನ ಮೂಲಕ ಶುರು ಸಾಲ್ ಹೇಳ್ಬೋದಾ? ಯಾ ಪ್ಲೀಸ್. ಯುವ ಸಂಭ್ರಮ ಕಲಾ ಸಂಗಮ, ಯುವ ಸಂಭ್ರಮ ಯುವ ಹೃದಯದ ಡಿಂಡಿಮ. ಜೋಶ್ ನಿನ್ನೆ ಓಪನ್ ಏರ್ ಥಿಯೇಟರ್ ಅಲ್ಲಿ ನಾವು ನೋಡಿದ್ವಿ. ಸೊ ನಿಮ್ಮ ಒಂದು ಕಿರು ಪರಿಚಯ ನನಗ್ ಗೊತ್ತು ನೀವೇನು ಅಂತ. ಸೊ ನಮ್ಮ ವೀಕ್ಷಕರಿಗೆ ನಮಸ್ತೆ ಎಲ್ರಿಗೂ. ನನ್ನ ಹೆಸರು ನೀತು ನಿನಾದ್, ನಾನು ಸಂಗೀತ ನಿರ್ದೇಶಕ. ನಮಸ್ಕಾರ, ನನ್ನ ಹೆಸರು ಮನೋಜ್ ಸೌಗಂದ್. ನಾನೊಬ್ಬ ಬರಹಗಾರ, ಸಾಹಿತಿ ಆ್ಯಂಡ್ ಸಿನಿಮಾ ರೈಟರ್. ಎಷ್ಟು ಸೈಲೆಂಟ್ ಆಗಿ ಮೆಲೋಡಿಯಸ್ ಆಗಿ ಹೇಳಿದ್ರಲ್ವಾ, ಅದೇ ತರ ಹಾಡು ಕೂಡ ಮೆಲೋಡಿಯಸ್ ಆಗಿತ್ತು, ತುಂಬಾ ಕ್ಯಾಚಿಂಗ್ ಆಗಿತ್ತು. ಸೊ ನೀತು ನಿನಾದ್ ಸಾಕಷ್ಟು ಹಾಡುಗಳನ್ನ ಹೇಳೋದನ್ನ ನಾವು ರಿಯಾಲಿಟಿ ಶೋ ಅಲ್ಲಿ ಕೇಳಿದ್ವಿ, ಸಾಕಷ್ಟು ಸ್ಟೇಜ್ ಶೋ ಅಲ್ಲಿ ಕೇಳಿದ್ವಿ. ಇವಾಗ ಮೈಸೂರಿನ ಪ್ರತಿಭಾನ್ವಿತ ಮ್ಯೂಸಿಕ್ ಡೈರೆಕ್ಟರ್ಗಳಲ್ಲಿ ನೀತು ಹೆಸರು ಈಗ ಕೇಳಿ ಬರ್ತಾ ಇದೆ. ಸೊ ನೀತು, ಈ ಹಾಡು ನಿಮ್ಗೆ ಬಂದಾಗ ಹೇಗನ್ನಿಸ್ತು, ಅಥವಾ ಈ ಒಂದು ಶೀರ್ಷಿಕೆ ಗೀತೆಯನ್ನ ಮಾಡ್ಬೇಕು ಅಂತ ಅಂದಾಗ ಹೇಗಿತ್ತು ನಿಮ್ಮ ತಯಾರಿ? ನಾವು ಶೀರ್ಷಿಕೆ ಗೀತೆ ಸ್ಟಾರ್ಟ್ ಮಾಡಿದಾಗ್ಲೇನೆ ಅದೊಂದು ತುಂಬಾ ಕಾನ್ಫಿಡೆಂಟ್ ಇತ್ತು, ಇದು ತುಂಬಾ ಹಿಟ್ ಆಗುತ್ತೆ ಸರ್, ಇದು ವಿಜಯ್ ಪ್ರಕಾಶ್ ಸರ್ ಹಾಡಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಅಂಡ್ ಈ ಸಾಂಗ್ ಮಾಡ್ಬೇಕಾದ್ರೆ ನಮ್ಮ ಸೋಮಶೇಖರ್ ಸರ್ರೇ ಕಾರಣ. ನಾವು ಅವ್ರಿಗೆ ತುಂಬಾ ಋಣಿಯಾಗಿರ್ತೀವಿ. ಬಿಕಾಸ್ ನಾವೊಂದು ಆಲ್ಮೋಸ್ಟ್ ಒಂದು 5 years ಇಂದ ನಾವು ಸಾಂಗ್ಸ್ ಮಾಡ್ತಾನೆ ಇದೀವಿ. ದಿಸ್ ಆರ್ 3rd year ಫಾರ್ ದಸರಾ. ಸೊ 3 years ಇಂದ ದಸರಾಗೆ ಸಾಂಗ್ಸ್ ಆಗಿರ್ಬೋದು, ಯುವ ದಸರಾಗ್ ಸಾಂಗ್ ಮಾಡಿದೀವಿ, ಯುವ ಸಂಭ್ರಮಕ್ಕೆ ಈ ವರ್ಷ ಯುವ ಸಂಭ್ರಮ ಮಾಡಿದೀವಿ. ಹಾಗೆ ತುಂಬಾ ಸಾಂಗ್ಸ್ಗಳು, ಇವರೇ ಮಹಾನಾಯಕ ಅಂತ ಅಂಬೇಡ್ಕರ್ಗೆ ಒಂದು ಟ್ರಿಬ್ಯೂಟ್ ಮಾಡಿದೀವಿ, ಬಸವಣ್ಣ ಅವ್ರಿಗೊಂದು ಮಾಡಿದೀವಿ. ಹಾಗೆ ಹಲವಾರು ಸಾಂಗ್ಸ್ಗಳನ್ನ ಮಾಡ್ತಾ ಬರ್ತಾ ಇದ್ವಿ. ಈ ವರ್ಷ ಯುವ ಸಂಭ್ರಮಕ್ಕೆ ಒಂದು ಸಾಂಗ್ ಮಾಡ್ಬೇಕು ಅಂತ ಸರ್ ಹೇಳಿದ್ರು ನನ್ಗೆ. ಸೊ ಸರ್ ಮತ್ತೆ ಮನೋಜ್ ಸೌಗಂದ್ ಇಬ್ರು ಸೇರ್ಕೊಂಡು ಲಿರಿಕ್ಸ್ ಬರೆಯಕ್ ಸ್ಟಾರ್ಟ್ ಮಾಡ್ತೀವಿ. ನೀವೊಂದು 12 ಗಂಟೆಲಿ ಏನೋ ಮಧ್ಯಾಹ್ನ ಸ್ಟಾರ್ಟ್ ಆಗಿದ್ದು ಲಿರಿಕ್ಸ್ ಬರೆಯೋದಕ್ಕೆ. ಅವರು ನಾವು ಬರಿತಾ ಇರ್ತೀವಿ, ಒಂದು 3 ಗಂಟೆ ಅಷ್ಟೊತ್ತಿಗೆ ಜಾಯಿನ್ ಆಗಿ ನೀವು ಇಲ್ಲೇ ಸ್ಟುಡಿಯೋಲ್ಲೇ ರೆಕಾರ್ಡ್ ಮಾಡ್ಬಿಡೋಣ ಅಂತಂದ್ರು. ನಾನು ಸರ್ ಆಯ್ತು, ನಾನೊಂದು 3:30 ಅಷ್ಟೊತ್ತಿಗೆ ಬರ್ತೀನಿ, ವಿಲ್ ಸ್ಟಾರ್ಟ್ ಅಂತ. ಸೊ ತುಂಬಾ ಆಸ್ ಯೂಶುವಲ್ ನಾನು ತುಂಬಾ ಲೇಟ್ ಆಗಿ ಬಂದೆ. 4:45 ಸ್ಟಾರ್ಟ್ ಆಯ್ತು. ವಿ ಫಿನಿಶ್ಡ್ ದ ಸಾಂಗ್, ಯು ಬಿಲೀವ್ ಆರ್ ನಾಟ್ ಅಕ್ಕ, ಬಿಫೋರ್ 6 o'clock 1.5 hours ಅಲ್ಲಿ ಒಂದ್ ಸಾಂಗ್ ಕಂಪ್ಲೀಟ್ ಮಾಡಿ ಹೊರಗಡೆಗೆ ಊಟ ಮಾಡಕ್ ಹೋದ್ವಿ. ಸೊ ಅದು ದಿಸ್ ಇಸ್ ಅವರ್ ವೆರಿ ಫಾಸ್ಟೆಸ್ಟ್ ಸಾಂಗ್ ಕಂಪೋಸ್ಡ್ ಬೈ ಮೈಸೆಲ್ಫ್ ಅಂಡ್ ಮನೋಜ್ ಸೌಗಂದ್. ನಮ್ದು 1.5 hours ಅಲ್ಲಿ ಸಾಂಗ್ ಮುಗಿತು. ಸೊ ಮುಗಿದಿದ ತಕ್ಷಣನೇ ನಾವು ಸರ್ ಇದಕ್ಕೆಲ್ಲ ನಾವು ಲೈವ್ ಇನ್ಸ್ಟ್ರೂಮೆಂಟ್ಸ್ ನ ಯೂಸ್ ಮಾಡೋಣ. ಸೊ ಇದಕ್ಕೆ ನಾನು ಹೇಳಲೇಬೇಕು ಇದೊಂದು ವಿಚಾರ. ಲೈವ್ ಇನ್ಸ್ಟ್ರೂಮೆಂಟ್ಸ್ ಗೆ ನನ್ ಜೊತೆಲಿ ವಿನಯ್ ಶರ್ಮಾ ಅಂತ ಗಿಟಾರಿಸ್ಟ್, ಮತ್ತೆ ಪ್ರೋಗ್ರಾಮಿಂಗ್ ಎಲ್ಲ ನಾನೇ ಮಾಡ್ಕೊಂಡೆ. ನಾನು ಆಸ್ ಆಮ್ ಅ ಪ್ರೋಗ್ರಾಮರ್, ಫ್ಲೂಟ್ ನಾನೇ ನುಡಿಸ್ಕೊಂಡೆ,
ಅಂಡ್ ರಿದಮ್ಸ್ ಬಂದಾಗ ನನ್ಗೆ ಅಮೋಘ ಆನಂದ್ ಅಂತ ಅವನ ಹೆಸರು. ಓಕೆ. ಹೀಸ್ ಅ ವಂಡರ್ಫುಲ್ ಡ್ರಮ್ಮರ್, ಚಂಡೆ ಆರ್ಟಿಸ್ಟ್, ಮೃದಂಗಂ ಆರ್ಟಿಸ್ಟ್. ಸೊ ಹೀಸ್ ಮೈ ಅಂದ್ರೆ ನಾನ್ ನೋಡಿರೋ ಡ್ರಮ್ಮರ್ ಆಗಿರ್ಬೋದು ಆರ್ಟಿಸ್ಟ್ ಅಲ್ಲಿ. ಸೊ ಐ ಲವ್ ಹಿಮ್ ಅ ಲಾಟ್ ಬಿಕಾಸ್ ಅವನ ಒಂದು ಟ್ಯಾಲೆಂಟ್ ಇಟ್ ಇಸ್ ವೆರಿ ಬ್ಯೂಟಿಫುಲ್. ಓಕೆ. ಸೊ ಅವನು ನನ್ಗೆ ರಿದಮ್ಸ್ ಮಾಡ್ಕೊಟ್ಟ. ಅಂಡ್ ಆಲ್ಸೋ ಮಲ್ಲು ಸೂದನ್ ಅಂತ ಅವ್ನು ನನ್ಗೆ ಢೋಲಕ್ ನುಡಿಸ್ಕೊಟ್ಟ. ಸೊ ನಾವೊಂದು ಟೀಮ್, ನಮ್ದೊಂದು ಬ್ಯಾಂಡ್ ಇದೆ. ಸೊ ಇದನ್ನೆಲ್ಲ ಪರ್ಫಾರ್ಮ್ ಮಾಡ್ಬೇಕು ಅಂತ ಆಸೆ ಇತ್ತು ನಮ್ಗೆ, ಕಾರಣಾಂತರಗಳಿಂದ ಆಗ್ಲಿಲ್ಲ. ಬಟ್ ನಮ್ಮ ಟೀಮ್ ಇಷ್ಟು ಜನ ಸಪೋರ್ಟ್ ಇದ್ದಿದ್ರಿಂದ ನಮ್ಗೆ ಇವತ್ತು ಒಂದು ಒಳ್ಳೆ ಸಾಂಗ್ ಮಾಡ್ಕೊಟ್ಟಿದೀವಿ. ಅಂಡ್ ವಿ ಆರ್ ವೆರಿ ಹ್ಯಾಪಿ ಫಾರ್ ದಿಸ್. ನಿಮ್ಮ ಪರಿಚಯ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮನೋಜ್ ಸೌಗಂದ್ ಅಂತ. ನಾನೊಬ್ಬ ರೈಟರು, ಲಿರಿಕ್ಸಿಸ್ಟು ಆ್ಯಂಡ್ ಸ್ಕ್ರೀನ್ ಪ್ಲೇ ರೈಟರು, ಸಿನಿಮಾ ಡೈಲಾಗ್ಸ್ ಆ್ಯಂಡ್ ಕಂಪ್ಲೀಟ್ ಸಿನಿಮಾದೇನೇನು ರೈಟಿಂಗ್ ವರ್ಕ್ ಇದೆ ಅಷ್ಟನ್ನು ಕೂಡ ಮಾಡ್ತೀನಿ, ಕಲಿತಾ ಇದ್ದೀನಿ ಈಗ. ಸೊ ನಾನು ಮತ್ತೆ ನನ್ನ ಫ್ರೆಂಡ್ ಪಿ ನೀತು ನಿನಾದ್ ಅಂತ ಲಾಸ್ಟ್ 10 years ಇಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನೀವು ಸಾಹಿತ್ಯಗಳನ್ನೆಲ್ಲ ಬರೀತಾ ಇರ್ತೀರಾ. ಹೇಗೆ ಒಂದು ಚಿತ್ರಣಕ್ಕೆ ಈ ಒಂದು ಸಂಭಾಷಣೆ ಎಲ್ಲ ಬರಿಬೇಕು ಅಥವಾ ಒಂದು ಹಾಡಿಗೆ ಲಿರಿಕ್ಸ್ ಬರಿಬೇಕು ಅಂತ ಅಂದ್ರೆ ಹೇಗೆ ತಯಾರಿಗಳನ್ನ ಮಾಡ್ತೀರಾ? ತಯಾರಿ ಅಂತ ಬಂದ್ರೆ ನಾನು ತುಂಬಾ ಸಾಂಗ್ಸ್ಗಳನ್ನ ಕೇಳ್ತಾ ಇದ್ದೆ. ಸೊ ನನಗೆ ಫೇವ್ರೆಟ್ ಲಿರಿಕ್ಸಿಸ್ಟ್ ಬಂದು ಜಯಂತ್ ಸರ್, ಯೋಗರಾಜ್ ಭಟ್ ಸರ್, ವಿ ನಾಗೇಂದ್ರ ಪ್ರಸಾದ್ ಸರ್. ಸೊ ಅವ್ರಗಳ ಸಾಲ್ಗಳೆಲ್ಲ, ಯಾಕಂದ್ರೆ ನನಗೆ ಚಿಕ್ಕ ವಯಸ್ಸಿಂದ ನನ್ನೊಂದು ಅಭ್ಯಾಸ ಆಯಿತು. ಸೊ ನನ್ಗೇನೇ ಅನ್ಸಿದ್ರು ನಾನು ಬರೆಯೋದು ಅದನ್ನ, ಇಲ್ಲ ಯಾವುದೋ ಒಂದು ಹಳೆ ಸಾಂಗ್ಗೆ ರಿಮೇಕ್ ಮಾಡ್ಕೊಂಡು ಆಡೋದು, ಈ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ರೇಗ್ಸೋದು, ಈ ಥರ ಎಲ್ಲ ಮಾಡ್ತಾ ಇದ್ದೆ. ಅದೊಂದು ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಯಿತು. ಸೊ ಒಂದು ಸ್ಟೇಜಲ್ಲಿ ಶೇಷಾದ್ರಿಪುರಂ ಕಾಲೇಜಲ್ಲಿ ನಾನು PUC ಮುಗಿಸಿದ್ದು. ಸೊ ಅಲ್ಲಿ ಪ್ರತಿಮಾ ಮ್ಯಾಮ್ ಅಂತ ಇದ್ದಾರೆ. ಪ್ರತಿಮಾ ಮ್ಯಾಮ್ ಅಂತೆ ಭರತ್ ಅಂತ ನನ್ನ ಒಬ್ರು, ಅಂದ್ರೆ ನನ್ನ ಕ್ಲಾಸ್ಮೇಟು, ಬಟ್ ಫ್ರೆಂಡ್ಗಿನ್ನ ಜಾಸ್ತಿ, ಬ್ರದರ್ಗಿನ್ನ ಜಾಸ್ತಿ ಅಷ್ಟೊಂದು ಆ ಪೊಸಿಷನ್ ಅಲ್ಲಿ ಇದ್ದಾರೆ ನನಗೆ. ಸೊ ಅವರಿಬ್ರು ನನಗೆ ಶುರು ಮಾಡಿಸಿದ್ದು ಬರೆಯೋದು. ರೈಟಿಂಗ್, ನೀನು ರೈಟಿಂಗ್ ಸ್ಕಿಲ್ ಚೆನ್ನಾಗಿದೆ, ನೀನು ಬರೆಯಕ್ಕೆ ಸ್ಟಾರ್ಟ್ ಮಾಡು, ಒಂದು ಸಾಂಗ್ ಅಂದ್ರೆ ಬರೀ, ಒಂದು ಸಿಚುವೇಶನ್ ನೋಡಿ ಬರೀ ಅನ್ನೋ ತರ ಒಂದು ನನ್ನ ಸ್ಟಾರ್ಟ್ ಮಾಡಿಸಿದ್ದೆ ಅವರು. ಸೊ ಹಂಗೆ ಜರ್ನಿ ಸ್ಟಾರ್ಟ್ ಆಯ್ತು. ಜರ್ನಿ ಸ್ಟಾರ್ಟ್ ಆದ್ಮೇಲೆ ಅದೇನೋ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ, ನೀತು ನಿನಾದ್, ಒಂದೇ ಸಮಾನ ಮನಸ್ಥಿತಿ, ಸಮಾನ ವಯಸ್ಸು, ಮತ್ತೆ ಇಬ್ರಿಗೂ ಅದೊಂದು ಇಮಿಡಿಯೇಟ್ ಆಗಿ ಫಸ್ಟ್ ಫ್ರೆಂಡ್ಶಿಪ್, ಫಸ್ಟ್ ಟಾಕೆ ನಾನು ಅವನು ಮಾತಾಡಿದ್ದು ಸಾಂಗ್ ಬಗ್ಗೆ, ಸಾಹಿತ್ಯದ ಬಗ್ಗೆ ಮಾತಾಡಿದ್ದು. ಫಸ್ಟ್ ನನ್ನ ಫ್ರೆಂಡ್ ಪೌರುಷ್ ಅಂತ ನನ್ನ ಫ್ರೆಂಡು ನನಗೆ ನೀತುನ ಪರಿಚಯ ಮಾಡಿಸಿದ್ದು. ಸೊ ಫಸ್ಟ್ ಟೈಮೇನೆ ಅವ್ನು ಪರಿಚಯ ಮಾಡಿಸ್ತಾ, ಹಿಂಗ್ ಮನೋಜ್ ಅಂತ, ಇವನು ಲಿರಿಕ್ಸ್ ಎಲ್ಲ ಬರೀತಾನೆ, ಸಾಂಗ್ಸ್ ಎಲ್ಲ ಬರೀತಾನೆ ಅಂತ. ಅಲ್ಲಿವರೆಗೂ ನನಗೆ ಸಾಂಗ್ಸ್ ಹೆಂಗ್ ಬರೆಯೋದಂತಾನೆ ಗೊತ್ತಿಲ್ಲ. ಆಮೇಲೆ ಅವನು ನನಗೆ ಪರಿಚಯ ಮಾಡಿಸ್ತಾ, ಹಿಂಗೆ ನೀತು ನಿನಾದ್ ತುಂಬಾ ದೊಡ್ಡ ಮ್ಯೂಸಿಕ್ ಡೈರೆಕ್ಟರು, ಅದೊಂದು ವಯಸ್ಸು ಇರುತ್ತಲ್ಲ, ತುಂಬಾ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಅಂತ. ನಾನು ಇವ್ನ್ಯಾ ದೊಡ್ಡ ಮ್ಯೂಸಿಕ್ ಡೈರೆಕ್ಟರು ಅಂತ ಅನ್ಸಿದ್ ನಿಜ. ಸೊ ಹಂಗೇನೆ ಬರ್ದ್ವಿ. ನನ್ ಬರ್ದಿದ ತಕ್ಷಣ ಕಂಪೋಸ್ ಮಾಡ್ದ. ಸೊ ಅದು ಹೆಂಗಿತ್ತು ಅಂದ್ರೆ, ನಾನ್ ಬರೆಯೋದು ಒಂದು ಸಾಂಗ್ ಆಗುತ್ತೆ ಅನ್ನೋದೇ ಒಂದು ದೊಡ್ಡ ಕಲ್ಪನೆ. ಅದು ಕಾನ್ಫಿಡೆನ್ಸೇ ಇರ್ಲಿಲ್ಲ ನನಗೆ. ಫಸ್ಟ್ ನಾನು ಸಾಂಗ್ ಬರೀತೀನಿ ಅಂತಾನೆ ನನಗೆ ನಂಬಿಕೆ ಬಂದಿರ್ಲಿಲ್ಲ. ಸೊ ಅವ್ನ್ ಕಂಪೋಸ್ ಮಾಡಿದ್ಮೇಲೆ ಗೊತ್ತಾಯ್ತು ಇದು ಹೌದು ಫಸ್ಟ್ ಕಂಪೋಸಿಷನ್ ಅಂತ. ಸೊ ಹಂಗೆ ಸ್ಟಾರ್ಟ್ ಆಗಿದ್ ನಮ್ಮಿಬ್ರು ಜರ್ನಿ. ಇವತ್ವರೆಗೂ ಆ ಫಸ್ಟ್ ಡೇಲಿ ಯಾವ ಪ್ರೀತಿಯಿಂದ ಒಂದ್ ಸಾಂಗ್ ನ ಮಾಡಿದ್ವಿ, ಫಸ್ಟ್ ಸಾಂಗು, ಇವತ್ವರೆಗೂ ಪ್ರತಿ ಒಂದ್ ಸಾಂಗಿಗೂ ಅಷ್ಟೇ ಪ್ರೀತಿ, ಅಷ್ಟೇ ಎಂಜಾಯ್ ಮಾಡ್ತೀವಿ. ಅದು ಏನಂದ್ರೆ ಪ್ರತಿ ಒಂದು ಮೂಮೆಂಟ್ ಎಂಜಾಯ್ ಮಾಡ್ತೀವಿ ನಾವು ಒಂದ್ ಸಾಂಗ್ ನ ಮಾಡ್ಬೇಕಾದ್ರೆ. ಸೊ ಅದು ಹೊರಗಡೆ ಹೋದ್ಮೇಲೆ ಜನ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ, ಅದನ್ನ ಹೆಂಗ್ ತಗೊಂತಾರೆ ಅನ್ನೋದು ನಮಗ್ ಗೊತ್ತಿಲ್ಲ. ಬಟ್ ಆ ಸಾಂಗ್ ನ ಮಾಡ್ಬೇಕಾದ್ರೆ ನಾವು ತುಂಬಾ ಖುಷಿಯಿಂದ ಮಾಡ್ತೀವಿ. ಸೊ ಇದೇ ತರ ನಡೀತಾ ಇದೆ ಲಾಸ್ಟ್ 10 years ಇಂದಾನು. ನಾನೊಂದು ಹಲವಾರು ಸಿನಿಮಾಗಳಿಗೆ ಆಲ್ಬಮ್ ಸಾಂಗ್ಸ್ ಅಂಡ್ ಡೆವೋಷನಲ್ ಸಾಂಗ್ಸ್, ಮತ್ತೆ ಈ ತರ ವಿಷಯಕ್ಕೆ ಅಂತ ಇಲ್ಲ, ಎಲ್ಲಾ ತರ ವಿಷಯಗಳಿಗೂ ಸಾಂಗ್ ಮಾಡಿದೀವಿ. ಸೊ ಈ ಸಾಂಗು ಮೊದಲನೇದಾಗಿ ಸೋಮಶೇಖರ್ ಸರ್, ಯಾಕಂದ್ರೆ ಅವರೇ ಮಾಸ್ಟರ್ ಮೈಂಡ್, ಈ ಸಾಂಗ್ ಇಂದ ಇರೋ ಮಾಸ್ಟರ್ ಮೈಂಡ್ ಅಂದ್ರೆ ಸೋಮಶೇಖರ್ ಸರ್. ನಂಗೊಂದು 4 days ಬಿಫೋರು ಕಾಲ್ ಮಾಡಿದ್ರು, ಮನೋಜ್ ಈ ತರ ನಾವೊಂದು ಯುವ ಸಂಭ್ರಮಗೆ ಸಾಂಗ್ ಮಾಡೋಣ, ನಾನೊಂದು ಐಡಿಯಾಸ್ನ ಕೊಡ್ತೀನಿ, ಒಂದು ಥೀಮ್ಸ್ನ ಕೊಡ್ತೀನಿ, ಆ ಥೀಮ್ಸ್ ಮೇಲೆ ವರ್ಕ್ ಮಾಡೋಣ ಅಂತ ಹೇಳಿದ್ರು. ನಾನೊಂದು ನೋಡ್ದೆ, ಫಸ್ಟ್ ಅವ್ರ ಥೀಮ್ಸ್ ಕಳ್ಸಿದ್ದೆಲ್ಲ ಸಿಕ್ಕಾಬಿಟ್ಟೆ. ಯಾಕಂದ್ರೆ ತುಂಬಾ ದೊಡ್ಡ ಕಾರ್ಯಕ್ರಮ ಇದು, ನಾವೇನೋ ಒಂದು ಮನ್ಸಿಗೆ ಬಂದಿದ್ದನ್ನು ಬರೆಯಕ್ಕಾಗಲ್ಲ, ಇಲ್ಲ ನಮಗಿಷ್ಟ ಆಗೋ ಥರನೂ ಬರೆಯಕ್ಕಾಗಲ್ಲ.
ಸೊ ಸಖತ್ತು ಭಯ ಆಯ್ತು ನನಗೆ. ಸೊ ಜವಾಬ್ದಾರಿ ಜಾಸ್ತಿ. ಜವಾಬ್ದಾರಿ ಅಂತ ಹೇಳ್ಬೋದು. ಜವಾಬ್ದಾರಿ ತುಂಬಾ ಜಾಸ್ತಿ ಇರೋದ್ರಿಂದ ನಾನು ಸರ್ಗೆನೆ ಹೇಳಿದೆ, ಸರ್ ಇದು ನೀವು ಡೈರೆಕ್ಟ್ ಆಗಿ ಸಿಗಿ ಸರ್, ನಾನು ನಿಮ್ಮ ಹತ್ರನೇ ಡಿಸ್ಕಸ್ ಮಾಡ್ಕೊಂಡು ಬರೆಯೋಣ ಇಬ್ರು ಅಂತಂದೆ. ಸೊ ಸರ್ ಒನ್ ಡೇ ಅಂದ್ರೆ ಒಂದು ಸಂಡೇ ಆಫ್ಟರ್ನೂನ್ ಮೇಲೆ ಸಿಗ್ತೀನಿ ಮನೆಗೆ ಬಾ ಅಂತ ಹೇಳಿದ್ರು. ಸೊ ಅವ್ರ ಮನೇಲೆ ಕುತ್ಕೊಂಡ್ವಿ. ಫಸ್ಟ್ ಲೈನ್ ಇಂದನು ಪ್ರತಿಯೊಂದು ವರ್ಡ್ಗೂ ಅವರು ಇಲ್ಲ ಮನೋಜ್, ಈ ತರ ಏನಾದ್ರು ಬೇರೆ ಮಾಡೋಣ, ಈ ವರ್ಡ್ನ ಯೂಸ್ ಮಾಡಿದ್ರೆ ಇದು ಯಾವ ಇಂಪ್ಯಾಕ್ಟ್ ಆಗುತ್ತೆ. ಯುವ ದಸರಾದು ಅಂದ್ರೆ ಯುವ ದಸರಾ ಬರೀ ಒಂದು ಕಡೆ ಸಂಭ್ರಮ, ಎಂಜಾಯ್ಮೆಂಟ್, ಯಂಗ್ಸ್ಟರ್ಸ್ಗಳದ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದ್ರೆ ಅದ್ರ ಹಿಂದೆ ಒಂದು ಥೀಮ್ ಇದೆ. ಸೊ ನಮ್ಮ ಹೌದೌದು, ಆ ಥೀಮ್ ಅನ್ನೇ ಇಟ್ಕೊಂಡು ನಾವು ಸಾಂಗ್ ಮಾಡೋಣ ಅನ್ನೋದೊಂದು ಮೇನ್ ಇಂಟೆನ್ಷನ್ ಆಗಿತ್ತು ಅವ್ರದ್ದು. ಸೊ ಹಂಗಾಗಿ ನಾವು ಪ್ರತಿಯೊಂದು ಲೈನನ್ನು ಅದೇ ಆ ಥೀಮ್ ಕನೆಕ್ಟ್ ಆಗೋ ತರಾನೇ ಪ್ರತಿಯೊಂದು ವರ್ಡ್ ಕೂಡ ಅದೇ ತರ ಜೋಡಿಸಿದೀವಿ. ಸೊ ಫಸ್ಟ್ ಲೈನು ಈ ತರ ಬರ್ದೆ ನಾನು. ಸೊ ಹೆಜ್ಜೆ ಜೊತೆ ಹೆಜ್ಜೆ ಸೇರಿದೆ ಸಾರೆ, ಯಾಕಂದ್ರೆ ನಾವೆಲ್ಲ ಕುಣಿತಿರ್ತೀವಲ್ಲ. ಯಾಕಂದ್ರೆ ಲಾಸ್ಟ್ 3 years ಹಿಂದೆ ನಾನು ಯುವ ಸಂಭ್ರಮ ಪ್ರೋಗ್ರಾಮ್ ಅಲ್ಲಿ ಆ ಸ್ಟೂಡೆಂಟ್ಸ್ ಗ್ರೂಪ್ ಅಲ್ಲಿ ಕುತ್ಕೊಂಡು ನಾನು ಎಂಜಾಯ್ ಮಾಡ್ತಾ ಇದ್ದೆ ನನ್ನ ಫ್ರೆಂಡ್ಸ್ ಗಳ ಜೊತೆ. ಸೊ ಅದೊಂದು ತಲೆಲೇ ಇತ್ತಲ್ಲ. ಸೊ ಆಸ್ ಎ ಸ್ಟೂಡೆಂಟ್ ಆಗಿ ಆ ಯುವ ಸಂಭ್ರಮನ ಅದೇ ತರ ಸಂಭ್ರಮಿಸ್ಬೇಕು ಅನ್ನೋದು ಒಂದು ಆಸೆ ಇತ್ತು. ಸೊ ಹಂಗೆ ಫಸ್ಟ್ ಲೈನ್ ಬರ್ದೆ. ಆ ಸರ್ ಹಂಗಾದ್ರೆ ಇದು ಊರ್ ತುಂಬಾ ಸೌಂಡ್ ಕೇಳಿಸ್ತಾ ಇದೆ ಅಲ್ವಾ, ಯುವ ಸಂಭ್ರಮನ ಸೊ ವಿಜುವಲೈಸೇಷನ್ ಸರ್ ಹಂಗೆ ಪ್ರತಿಯೊಂದ್ ಲೈನ್ಗೂ ಈ ವರ್ಡ್ ಹಾಕೋಣ, ಊರು ತುಂಬಾ ಸೌಂಡ್ ಕೇಳಿಸ್ತಾ ಇದೆ ಅಂತ ಬರೀ ಅಂತಂದ್ರು. ಸೊ ಹಂಗೆ ಮಾಡ್ಕೊಂಡ್ ಬಂದ್ವಿ. ಅದೊಂದು ನಾವು ಸಾಂಗ್ ಬರೆಯೋದಕ್ಕೆ ಅಂತ 3 hours ಟೈಮ್ ಕೊಟ್ವಿ, ಬಟ್ ಸಾಂಗ್ 3 hours ಅಲ್ಲಿ ಬರೀಲಿಲ್ಲ. ಸೊ ಸರ್ ನಾನು ಸ್ವಲ್ಪ ಊಟ ಮಾಡ್ಕೊಂಡು ಬೇರೆ ಬೇರೆದೆಲ್ಲ ಮಾತಾಡ್ಕೊಂಡು ಒಂದು ಇವನ ಹತ್ರ ಸಾಂಗ್ ನ ತಗೊಬಂದ್ವಿ, ನೀತು ಹತ್ರ ಲಿರಿಕ್ಸ್ ನ ಮಾಡ್ಕೊಂಡು. ಸೊ ನೀತುನು 5-10 minutes ಅಲ್ಲಿ ಅದನ್ನ ಕಂಪೋಸ್ ಮಾಡಿ ಆಲ್ರೆಡಿ ಒಂದು ಬೇಸಿಕ್ ಕಂಪೋಸಿಷನ್ಸ್ ಎಲ್ಲ ಸರ್ ಮಾಡಿ ಮುಗಿಸಿದ್ರು. ಸೊ ಇದೇ ತರ ಬೇಕು ಅನ್ನೋದೊಂದು ಅವ್ರ ಐಡಿಯಾ ಆಯ್ತಲ್ಲ, ಹಂಗಾಗಿ ಇವನೊಂದು 1.5 ಗಂಟೆಲೆಲ್ಲ ಸಾಂಗ್ ಕಂಪೋಸಿಷನ್ ಕೂಡ ಮುಗ್ದೋಯ್ತು. ಸೊ ಸಾಂಗು ರೆಕಾರ್ಡ್ ಆದ್ಮೇಲೆ ಅನ್ಸಕ್ ಸ್ಟಾರ್ಟ್ ಆಯ್ತು, ಇದ್ ನಾವ ಮಾಡಿದ್ದು ಸಾಂಗು, ಇದ್ ನಾವ ಮಾಡಿದ್ ಸಾಂಗು. ಹೊರಗಡೆ ಬಂದು ಸರ್ ನಾನು ಅದೊಂಥರ ಅದು ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ, ಆಗ್ತಾರ ಖುಷಿ. ಹೇಳಿದ ತಕ್ಷಣ ಸೂಪರ್ ಆಗಿ ಬಂದಿದೆ ನೀತು, ದಿಸ್ ವಿಲ್ ಬಿ ದ ಬೆಸ್ಟ್ ಸಾಂಗ್ ಯುವ ಸಂಭ್ರಮಗೆ. ಇದು ನನ್ಗೆ ಅನ್ಸಿರೋ ವಿಜಯ್ ಪ್ರಕಾಶ್ ಸರ್ ಆ ವಾಯ್ಸ್ ಅಲ್ಲಿ ಸ್ಟಾರ್ಟಿಂಗ್ 1-2 ಲೈನ್ ಬರುತ್ತಲ್ಲ, ಆ ಜೋಶಿಗೆನೆ ಜೈ ಹೋಲ್ ಎನರ್ಜಿ ಏನಿತ್ತು ಅದೇ ಎನರ್ಜಿ ಇಲ್ಲಿ ರಿಟೇನ್ ಆಗಿದೆ ಅಂತ ಅನ್ಸುತ್ತೆ. ಸೀರಿಯಸ್ಲಿ ಸೊ ನಮ್ಮ ಸಾಂಗ್ ನ ಇನ್ ಸ್ವಲ್ಪ ಅಷ್ಟೊಂದು ಎನರ್ಜೆಟಿಕ್ ಆಗಿ ಮಾಡಿದ್ದು ನಮ್ಮ ಎನರ್ಜಿ ಬೂಸ್ಟರ್ ಸರ್ ವಿಜಯ್ ಪ್ರಕಾಶ್ ಸರ್. ಅವರು ಆಡಿದ್ರು ಅಂದ್ರೆ ಆಲ್ರೆಡಿ ಸಾಂಗ್ ಹಿಟ್ ಆಯ್ತು ಅಂತಾನೆ. ನಾನು ಟ್ರ್ಯಾಕ್ ಹಾಡಿ ಕಳ್ಸಿದ್ದೆ ಅವರು, ನಾನೊಂದು ಮಿನಿಮಲ್ ಏನಿರುತ್ತೆ ಅದನ್ನ ಈಗ ಹೆಜ್ಜೆ ಜೊತೆ ಹೆಜ್ಜೆ ಸೇರಿದೆ ಅಂತ ಒಂದು ಸಾಂಗ್ ಕಂಪೋಸ್ ಮಾಡಿದ್ರೆ ಅದನ್ನ ಅವರು ಹೆಂಗೆ ಮಾಡ್ಯುಲೇಟ್ ಮಾಡಿರ್ತಾರೆ ಅಂತಂದ್ರೆ, ಈಗ ಸ್ಟಾರ್ಟಿಂಗ್ ಅಲ್ಲಿ ಒಂದು ಗಿಟಾರ್ ಬಿಟ್ ಹಾಕಿರ್ತೀನಿ, ಓಪನಿಂಗ್ ಅಲ್ಲಿ ಒಂದು ಆಲಾಪ ಆಗಿರ್ಬಹುದು, ಮತ್ತೆ ಸ್ವರಗಳಾಗಿರ್ಬಹುದು, ಅದನ್ನೆಲ್ಲ ಆಡ್ ಮಾಡಿ ಅವ್ರು ನಂಗೆ ಹೇಳಿದ್ರು, ಅಯ್ಯೋ ಇದನ್ನೆಲ್ಲ ಆಡ್ ಮಾಡಿದೀನಿಪಾ, ಏನ್ ಪ್ರಾಬ್ಲಮ್ ಇಲ್ವಾ, ನನ್ಗೆ ಖುಷಿ ಆಯ್ತು ಅದಕ್ಕೋಸ್ಕರ ಆಡ್ ಮಾಡಿದೆ. ಅಯ್ಯೋ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಇದನ್ನೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಬಟ್ ನೀವು ಕಳ್ಸಿದೀರಾ ಅಂದ್ರೆ ಇಟ್ಸ್ ಸೋ ಮಚ್ ಸಪೋರ್ಟಿವ್ ಅನ್ನೋ ತರ. ಹೌದು, ಯಾಕಂದ್ರೆ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಕೆಲವೊಂದು ರೆಸ್ಪಾನ್ಸ್ ಆ ಕಡೆಯಿಂದ ಬಂದಾಗ ಇಟ್ ಇಸ್ ಓವರ್ವೆಲ್ಮಿಂಗ್ ಅನ್ನೋ ತರ. ಓಕೆ, ಸೊ ನೀವು ಆಗ್ಲೇ ಹೇಳ್ತಾ ಇದ್ರಿ ಮನೋಜ್ ಅವರು, ನಾವು 3 ವರ್ಷದ ಹಿಂದೆ ಅಥವಾ ಒಂದು ಬುದ್ಧಿ ಬಂದಾಗಿಂದ ಯುವ ಸಂಭ್ರಮ ಆಗಿ ಹೋಗಿ ಅಲ್ಲೂ ಕುಣಿದಿ ಕುಪ್ಪಳಿಸಿ ಎಲ್ಲಾ ತರ ಮಜಾ ಮಾಡ್ಕೊಂಡ್ ಬಂದಿರ್ತೀವಿ ಅಂತ. ಬಟ್ ನೀವ್ ಬರಿಬೇಕಾದ್ರೆ ಜವಾಬ್ದಾರಿ ಅಂತ ಹೇಳ್ತಾ ಇದ್ರಲ್ಲ, ಏನೇನೆಲ್ಲ ತಲೆಯಲ್ಲಿ ಓಡ್ತಾ ಇತ್ತು, ಯಾವ ತರದ ಹಾಡುಗಳು ಬರ್ತಾ ಇತ್ತು ಅಂತ. ಈಗ ನಾರ್ಮಲ್ ಆಗಿ ಯುವ ಸಂಭ್ರಮ ಮೀನ್ಸೇ ಅದು ಯಂಗ್ಸ್ಟರ್ಸ್ ಗಳಿಗೆ ಇಷ್ಟ ಆಗ್ಬೇಕು. ಸೊ ನಾವ್ ಯಾವ್ದೇ ತುಂಬಾ ಒಂದು ಪೊಲಿಟಿಕಲ್ ಕನ್ನಡ ಮಾಡಿದ್ರು ಈಗಿನವ್ರಿಗೆ ಅರ್ಥ ಆಗುತ್ತೆ, ಬಟ್ ಅಷ್ಟು ಈಸಿಯಾಗಿ ಕ್ಯಾಚಿ ಆಗಲ್ಲ. ಬಿಕಾಸ್ ಈಗಿನ ಟ್ರೆಂಡ್ ಇರೋದು ನಿಮ್ಗೆ ಗೊತ್ತಿದೆ ಯಾವ ತರ ಟ್ರೆಂಡ್ ಓಡ್ತಾ ಇದೆ ಅಂತ. ಸೊ ಆ ಈಸಿ ಆಗಿರೋ ವರ್ಡುನು ಹಾಕ್ಬೇಕು, ಕ್ಯಾಚ್ ಆಗಿರೋ ವರ್ಡು ಹಾಕ್ಬೇಕು, ಮೇನ್ ನಮ್ಮ ಕೋರ್ಸ್ ಥೀಮ್ ಕೂಡ ಕನ್ವೆ ಆಗ್ಬೇಕು. ಅದು ನಮ್ಗೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿತ್ತು, ಬಟ್ ಅದು ಕಾಂಪ್ಲಿಕೇಟೆಡ್ ವಿಷಯ ಅಂತ ಅನಿಸ್ಲಿಲ್ಲ. ಬಿಕಾಸ್ ಯಾಕಂದ್ರೆ ಸೋಮಶೇಖರ್ ಸರ್ ಪ್ರತಿಯೊಂದು ಹೆಜ್ಜೆಲೂ ನಮ್ಗೆ ಅವರೇನೆ ಹೆಜ್ಜೆ ಜೊತೆ ನಮ್ ಜೊತೆ ಅವ್ರದ್ದು ನಮ್ದು ಹೆಜ್ಜೆ ಸೇರಿದೆ, ಅದು ಆ ತರನೇ ಉಟ್ಕೊಂತು ಅಂತ ಹೇಳ್ಬೋದು ಬೇಕಾದ್ರೆ ಇನ್ನೊಂದ್ ರೀತಿಲಿ. ಸೊ ಆ ತರ ಸ್ಟಾರ್ಟ್ ಆಗಿದ್ರಿಂದ ಸಾಂಗು ನಾವ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆಕ್ಚುಲಿ, ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಇಷ್ಟು ದೊಡ್ಡ ಸ್ಕೇಲ್ ಅಲ್ಲಿ ರೆಸ್ಪಾನ್ಸ್. ಈಗ ನಮ್ಗೆ ಏನ್ ಅನ್ಸಿದೆ ಅಂದ್ರೆ, ಇನ್ಸ್ಟಾಗ್ರಾಮ್ ತೆಗ್ದಾಗ್ಲೆಲ್ಲ ಯಾರ್ದಾದ್ರೂ ಒಂದು ರೀಲ್ಸ್ ಇದ್ದೇ ಇರುತ್ತೆ, ಹೆಜ್ಜೆ ಮೇಲೆ ಹೆಜ್ಜೆ ಸೇರಿದೆ ಅಂತ ಬರ್ತಾನೆ ಇರುತ್ತೆ. ನನ್ಗಂತೂ ಒಂದು ಆಲ್ಮೋಸ್ಟ್ ಆ ಸಾಂಗ್ದು ಪ್ರೋಮೋ ರಿಲೀಸ್ ಆಗದಾಗ್ಲಿಂದ
ಯಾವ ಕಡೆ ಕೇಳಿ ಫ್ರೆಂಡ್ಸ್ ಕಾಲ್ ಮಾಡ್ತಾರೆ, ಅದು ಮರ್ತೋಗಿರೋ ಫ್ರೆಂಡ್ಸ್ ಗಳೆಲ್ಲ ಕಾಲ್ ಮಾಡ್ತಿದ್ದಾರೆ. ಒಂದ್ 5-10 ಇಯರ್ಸ್ ಹಿಂದೆ ಇದ್ದಿದ್ ಫ್ರೆಂಡ್ಸ್ ಗಳೆಲ್ಲ, ನನ್ನ PUC ಫ್ರೆಂಡ್ಸ್ ಗಳೆಲ್ಲ ಕಾಲ್ ಮಾಡ್ತಿದ್ದಾರೆ. ಸೊ ಅವರೆಲ್ಲ ಕಾಲ್ ಮಾಡಿ ನಿನ್ ಸಾಂಗ್ ಬಿಕಾಸ್ ಕೇಳಿದೆ. ಆಫ್ ಸೋಮಶೇಖರ್ ಸರ್. ಹೌದು. Okay. ನಾವು ಈ And- ಮೂಲಕ ನಾವು ಸೋಮಶೇಖರ್ ಸರ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀವಿ. ಸ್ವೀಟ್. ನಿಜವಾಗ್ಲೂ ಆ ಹಾಡ್ ಕೇಳಿದ ತಕ್ಷಣ ನಾನು ಎಂಜಾಯ್ ಮಾಡಿದೆ. ಬಟ್ ದ ಮೂಮೆಂಟ್ ಐ ಗಾಟ್ ಟು ನೋ, ಅಲ್ಲಿ ಕೆಳಗಡೆ ಹೆಸರು ಬಂತು, ನೀತು ನೀನಾದಂದ ತಕ್ಷಣ ನಮ್ ಹುಡುಗರೇ ಅಂದ ತಕ್ಷಣ. ಅಂಡ್ ಮನೋಜ್ ಸೌಗಂಧ್ ಅವರು ನಿಜವಾಗ್ಲೂ ಮೈಸೂರಲ್ಲಿ ಸಾಕಷ್ಟು ಪ್ರತಿಭೆಗಳಿದೆ, ಬಟ್ ಅವಕಾಶ ಅನ್ನೋದನ್ನ ಹೇಗೆ ಉಪಯೋಗಿಸ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಒಂದು ಏನಂತಾರೆ ನಡೆ ನಿಂತಿದೆ ಅಂತ ಹೇಳ್ಬಹುದು. ಸೊ ಯು ಗೈಸ್ ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ಸೊ ನಿಜವಾಗ್ಲೂ ಇಷ್ಟೊತ್ತು ನಿಮ್ಮ ಸಮಯನ ನನಗೆ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಇನ್ನು ಹೆಚ್ಚಿನ ಹಾಡುಗಳು ಇದೇ ತರ ಮೂಡ್ ಬರ್ಲಿ ಅಂತ ನಾ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇವ್ರ ಮಾತನ್ನ ಕೇಳ್ತಾ ಇದ್ರೆ ಇಷ್ಟು ಸುಲಭವಾಗಿ ಇಂಥ ಒಳ್ಳೆ ಅದ್ಭುತವಾಗಿರುವಂತ ಹಾಡು ಮೂಡಿ ಬಂತ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ 1.5 ಗಂಟೆಯಲ್ಲಿ ಕಂಪೋಸ್ ಮಾಡಿದೆ ಅಂತ ಮ್ಯೂಸಿಕ್ ಡೈರೆಕ್ಟರ್ ಹೇಳ್ತಾರೆ, 2 hours ಅಲ್ಲಿ ಹಾಡನ್ನ ಬರ್ದೆ ಅಂತ ಹೇಳ್ತಾರೆ. ಏನೇ ಆಗ್ಲಿ ಅದ್ಭುತವಾಗಿರುವಂತ ಹಾಡಂತೂ ನಮ್ಮ ಮೈಸೂರಿನ ಕಲಾವಿದ್ರು ನಮಗೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ತಾ, ಬಹುಶಃ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಫಸ್ಟ್ ಟೈಮ್ ನಾನು ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ and follow for more ಅಂತ ಹೇಳ್ತಾ ಮತ್ತೊಮ್ಮೆ ಸಿಗ್ತೀನಿ. Until then, Kritika is signing off. Bye bye.